ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ನಾವು ಹಳೆ ಟಿ ಶರ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕೆಲವು ಸಲ ಚಿಕ್ಕದಾಗ್ಬಿಟ್ಟಿರುತ್ತೆ, ಮತ್ತೆ ಕಲರ್ ಶೇಡ್ ಆಗ್ಬಿಟ್ಟಿರುತ್ತೆ. ಬಟ್ಟೆ ಮಾತ್ರ ಮಂದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಬಿಸಾಕಕ್ಕೂ ಮನ್ಸಿರಲ್ಲ. ಸೊ ಆವಾಗ ನಾವು ಈ ರೀತಿ ಕಿಚನ್ ಟವಲ್ಸ್ ನ, ಈಗಂತೂ ನಾವು ಬಟ್ಟೆನ ಕಟ್ ಮಾಡ್ಕೊಂಡು ಕಿಚನ್ ಅಲ್ಲಿ ಯೂಸ್ ಮಾಡೋದಕ್ಕಿಂತ ಕೈ ಒರೆಸೋದಕ್ಕೆ ಎಲ್ಲ ಈ ರೀತಿ ಹೊಸ ಡಿಸೈನ್ ಕಿಚನ್ ಟವಲ್ಸ್ ಬಂದಿದೆಯಲ್ಲ, ಅದನ್ನ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಹಳೆ ಟಿ ಶರ್ಟ್ ನ ಕನ್ವರ್ಟ್ ಮಾಡ್ಕೋಬಹುದು. ಮೊದಲಿಗೆ ನಾನು ಈ ರೀತಿ ಟಿ ಶರ್ಟ್ ನ ತಗೊಂಡು ಅದನ್ನ ಈ ರೀತಿ ಎರಡು ಫೋಲ್ಡ್ ಹಾಕೊಂಡಿದ್ದೀನಿ. ಫೋಲ್ಡ್ ಹಾಕೊಂಡು ಸ್ಲೀವ್ಸ್ ಬರೋದಲ್ಲ, ಅಲ್ಲಿ ಕರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಸೈಡ್ ಸ್ಲೀವ್ಸ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ಸ್ನ ನಾವು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಮತ್ತೆ ನಾವು ಕಟ್ ಮಾಡ್ಕೊಂಡಿದೀವಲ್ಲ ಬಟ್ಟೆ, ಅವೆರಡನ್ನು ಜಾಯಿನ್ ಮಾಡಿ ನಾವು ಒಂದು ಟವಲ್ನ ರೆಡಿ ಮಾಡ್ಕೋಬಹುದು. ಇವಾಗ ಡಿಸೈನ್ ಕಿಚನ್ ಟವಲ್ಸ್ ಎಲ್ಲ ಬರುತ್ತಲ್ಲ, ಆ ರೀತಿ ಮಾಡ್ಕೋಬಹುದು. ನೋಡಿ, ಈ ರೀತಿ ಸಿಂಪಲ್ ಆಗಿ ನಾವು ಸ್ಟಿಚ್ ಮಾಡ್ಕೊಂಡು ಎಮಿಂಗ್ ಆದ್ರೂ ಮಾಡ್ಕೋಬಹುದು. ಮಿಷಿನ್ ಇದೆ, ನಾವು ಮಿಷಿನ್ ಅಲ್ಲಿ ಸ್ಟಿಚ್ ಆದ್ರೂ ಮಾಡ್ಕೋಬಹುದು. ಟವಲ್ಗೆ ನಾನು ಇಲ್ಲಿ ಹ್ಯಾಂಡಲ್ಗೆ ಅಂತ ಒಂದು ಅರ್ಧ ಇಂಚಷ್ಟು ಬಟ್ಟೆನ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಉದ್ದಕ್ಕೆ ರೌಂಡ್ ಆಗಿ ಸ್ಲೀವ್ಸ್ ಪಾರ್ಟ್ ಇತ್ತಲ್ಲ, ಅದ್ರ ಸುತ್ತನೇ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಕಿಚನ್ ಟವಲ್ಸ್ ನ ಸ್ಟಿಚ್ ಮಾಡ್ಕೋಬೇಕಾದ್ರೆ ನಮಗೆ ಟೈಲರಿಂಗ್ ಬರಲೇಬೇಕು ಅಂತ ಏನಿಲ್ಲ. ಜಸ್ಟ್ ನಮ್ಗೆ ಹೊಲಿಗೆ ಹಾಕಕ್ ಬಂದ್ರೆ ಸಾಕು, ನಾವು ಈ ರೀತಿ ಟವಲ್ಸ್ ನ ಸ್ಟಿಚ್ ಮಾಡ್ಕೋಬಹುದು. ಶರ್ಟ್ ಒಂದು ಸ್ಲೀವ್ಸ್ ನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ನಾನು ಈ ರೀತಿ ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಕೆಳಗಡೆ ಸೈಡ್ ನಾನಿಲ್ಲಿ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನಾವು ಟೀ ಶರ್ಟ್ನ ಬಾಟಮ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ನಾನು ಈ ರೀತಿ ಎರಡೂ ಸೈಡು ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಎರಡು ಪೀಸ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಒಂದು ಪೀಸನ್ನು ಆದರೂ ಅಟ್ಯಾಚ್ ಮಾಡ್ಕೋಬೋದು, ಈ ರೀತಿ ಕಟ್ ಮಾಡ್ಕೋಬೋದು. ಫುಲ್ ಇದನ್ನು ಅಟ್ಯಾಚ್ ಮಾಡ್ಕೋಬೋದು. ಇಲ್ಲಿ ನಾವು ಕಟ್ ಮಾಡ್ಕೊಂಡಿಲ್ಲ ಆ ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಕಿಚನ್ ಟವಲ್ಗೆ ಹ್ಯಾಂಡಲ್ಗೋಸ್ಕರ ಈ ರೀತಿ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಲ್ಲ, ಆ ಬಟ್ಟೆನಲ್ಲಿ ನೋಡಿಕೊಂಡು ನಾನಿಲ್ಲಿ ಹ್ಯಾಂಡಲ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಷ್ಟ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಉದ್ದ ಅನ್ಸಿದ್ರೆ ಇದನ್ನ ನಾನು ಕಟ್ ಮಾಡಾಕ್ತೀನಿ. ಇದನ್ನ ನಾನು ಚಿಕ್ಕದಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತೆ ಈ ರೌಂಡ್ ಇತ್ತಲ್ಲ, ಅದು ಒಂದು ಸೈಡ್ ಮಾತ್ರ ನಾನು ಸ್ಟಿಚ್ ಮಾಡಿಕೊಂಡು ಈ ರೀತಿ ಉದ್ದ ಪೀಸ್ ಮಾಡ್ಕೊಂಡಿದ್ದೀನಿ. ಉದ್ದ ಪೀಸ್ ಮಾಡಿಕೊಂಡು ನಾನು ಈ ಬಟ್ಟೆನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಸೈಡ್ಗೆ ಈ ರೀತಿ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು. ತುಂಬ ಅಗಲ ಇದ್ರೆ ಈ ರೀತಿ ಸಣ್ಣ ಸಣ್ಣದಾಗಿ ಫ್ರಿಲ್ಸ್ ಕೊಟ್ಟು ನಾನು ಅಟ್ಯಾಚ್ ಮಾಡ್ಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ಈ ರೀತಿ ರೌಂಡ್ ಶೇಪ್ ಬರುತ್ತೆ. ಇಲ್ಲಿ ನಾವು ಹ್ಯಾಂಡಲ್ ಫಿಕ್ಸ್ ಮಾಡ್ಕೋಬೇಕು. ಮಧ್ಯಕ್ಕೆ ಫಿಕ್ಸ್ ಮಾಡ್ಕೊಂಡು ನಾನು ಸುತ್ತೂ ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಸುತ್ತು ಸ್ಟಿಚ್ ಹಾಕೊಂಡಾದ್ಮೇಲೆ ನಾವು ಸ್ಟಿಚ್ ಹಾಕಿದ್ದೀವಲ್ಲ, ಅದು ಒಳಗಡೆ ಸೈಡ್ ಹೋಗೋ ಹಾಗೆ ಇಲ್ಲಿ ಓಪನ್ ಇರುತ್ತಲ್ಲ, ಅದನ್ನು ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ನೋಡಿ, ಈ ರೀತಿ ಒಳಗಡೆ ಸೈಡ್ ಹೋದ್ಮೇಲೆ ಹ್ಯಾಂಡಲ್ನ ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ಸೈಡಲ್ಲಿ ಓಪನ್ ಇದೆಲ್ಲ ಅದನ್ನು ನಾವು ಸ್ಟಿಚ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನಾದರೂ ಬಿಡ್ಬೋದು. ನಾನಿಲ್ಲಿ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಸ್ಟಿಚ್ ಹಾಕ್ಕೊಂಡ್ರೆ ನೋಡಿ, ಡಿಸೈನರ್ ಹ್ಯಾಂಡ್ ಟವಲ್ ರೆಡಿ ಆಗಿದೆ. ಇದನ್ನು ನಾವು ಕಿಚನಲ್ಲಿ ತಗ್ಲಾಕೋಬೋದು, ಇಲ್ಲಾಂದರೆ ನಾವು ಬಾತ್ರೂಮಿಂದ ಹೊರಗಡೆ ಬಂದಾಗ ಬಾತ್ರೂಮ್ ಹತ್ರ ಕೈ ಒರೆಸೋದಕ್ಕೆ ಅಂತ ಈ ರೀತಿ ಟವಲ್ಸ್ನ ರೆಡಿ ಮಾಡ್ಕೋಬೋದು. ಹಳೆ ಟಿ ಶರ್ಟ್ನ ಯೂಸ್ ಮಾಡಿಕೊಂಡು ನೋಡಿ, ಕಿಚನ್ ಟವಲ್ ರೆಡಿ ಆಗಿದೆ. ಈ ರೀತಿ ನಾವು ಹೊರಗಡೆಯಿಂದ ಕೊಂಡ್ಕೊಂಬರೋದಕ್ಕಿಂತ ಮನೆಯಲ್ಲೇ ಹಳೆ ಟಿ ಶರ್ಟಿಂದ ಒಳ್ಳೆ ಡಿಸೈನರ್ ಕಿಚನ್ ಟವಲ್ಸ್ನ ರೆಡಿ ಮಾಡ್ಕೋಬೋದು. ಇದಕ್ಕೆ ಹ್ಯಾಂಡಲ್ ತುಂಬ ದೊಡ್ಡದಾಯಿತು ಅನ್ಸಿದ್ರೆ ಚಿಕ್ಕದಾಗಿ ನಾವು ಹ್ಯಾಂಡಲ್ನ ಹೊಲ್ಕೋಬೋದು. ಇದೇ ಟಿ ಶರ್ಟಿಂದ ನಾನು ಈಸಿಯಾಗಿ ಇನ್ನೊಂದು ಕಿಚನ್ ಟವಲ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸ್ಲೀವ್ಸ್ ಇತ್ತಲ್ಲ, ಅದನ್ನು ಕಟ್ ಮಾಡಿಕೊಂಡು ಇನ್ನೊಂದು ಪೀಸ್ ಬಟ್ಟೆ ಇತ್ತು, ಅದನ್ನು ಸಹ ನಾನಿಲ್ಲಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಸ್ಲೀವ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿ ನಾನು ರೌಂಡ್ ಶೇಪ್ ಏನು ಮಾಡ್ಕೋತಾ ಇಲ್ಲ. ಈ ರೀತಿ ಕೆಳಗಡೆ ಪಾರ್ಟ್ಗೆ ಈ ರೀತಿ ನಾನಿಲ್ಲಿ ಫ್ರಿಲ್ಸ್ ಕೊಟ್ಟು ಬಟ್ಟೆನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಯಾವುದೇ ರೀತಿ ಫೋಲ್ಡ್ ಏನು ಮಾಡ್ತೀರಾ, ನಾವು ಏಮಿಂಗ್ ಮಾಡಿನೂ ಸಹ ಈ ರೀತಿ ಫ್ರಿಲ್ಸ್ ಕೊಟ್ಟು ಸ್ಟಿಚ್ ಮಾಡ್ಕೋಬೋದು. ನಾನು ಮಿಷಿನಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಮೇಲೆ ನೋಡಿ, ಸ್ಲೀವ್ಸ್ದು ಇದು ಮಂದ ಪಟ್ಟಿ ಇರುತ್ತಲ್ಲ, ಆ ಪಟ್ಟಿನ ಹಾಗೆ ಇಟ್ಬಿಟ್ಟು ನಾನು ಇದನ್ನು ಇದಕ್ಕೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಹ್ಯಾಂಡಲ್ ಥರ. ನೋಡಿ, ನಾನು ಆ ಬಟ್ಟೆನ ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಹ್ಯಾಂಡಲ್ನ ಸ್ಟಿಚ್ ಮಾಡಿಕೊಂಡೆ. ಇಲ್ಲಿ ಯಾವುದೇ ರೀತಿ ಕಟ್ ಕೂಡ ಮಾಡ್ಕೊಂಡಿಲ್ಲ. ನಾನು ಆ ಸ್ಲೀವ್ಸ್ನ ಹಾಗೇನೆ ಸ್ಟಿಚ್ ಮಾಡಿಕೊಂಡು ಈ ರೀತಿನೂ ಸಹ ನಾವು ಒಂದು ಕಿಚನ್ ಟವಲ್ನ ರೆಡಿ ಮಾಡ್ಕೋಬೋದು. ಇದನ್ನು ಸಹ ನಾವು ಕಿಚನಲ್ಲಿ ಯೂಸ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ರೌಂಡ್ ಶೇಪ್ ಆಗಿ ಏನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆ ಸ್ಲೀವ್ಸ್ ಪಾರ್ಟನ್ನು ಹಾಗೇನೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಕಿಚನ್ ಟವಲ್ಸ್ನ ಡಿಸೈನರ್ ಕಿಚನ್ ಟವಲ್ಸ್ನ ರೆಡಿ ಮಾಡ್ಕೋಬೋದು. ಹಳೆ ಟಿ ಶರ್ಟ್ನ ಕನ್ವರ್ಟ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಬರಲ್ಲ ಅಂದ್ರೂ ಸಹ ನಾವು ಏಮಿಂಗ್ ಮಾಡಿಕೊಂಡು ಸಹ ಹೊಲ್ಕೋಬೋದು. ಊಟ ಆದಮೇಲೆ ಪಾತ್ರೆ ತೊಳೆದಾಗ ಕೈ ತೇವ ಇರುತ್ತೆ, ಆ ತೇವ ಒರೆಸೋದಕ್ಕೆ ಈ ರೀತಿ ಟವಲ್ಸ್ನ ನಾವು ರೆಡಿ ಮಾಡ್ಕೋಬೋದು. ಹಳೆ ಟಿ ಶರ್ಟ್ನ ಕನ್ವರ್ಟ್ ಮಾಡಿಕೊಂಡು ನಾವು ಮನೆಯಲ್ಲೇ ಈಸಿಯಾಗಿ ಹೊಲಿದು ರೆಡಿ ಮಾಡ್ಕೋಬೋದು. ನಾವು ಇದನ್ನು ಹೊರಗಡೆ ಕಾಸು ಕೊಟ್ಟು ಕೊಂಡ್ಕೊಳ್ಳೋಕೆ ಹೋದರೆ ರೇಟ್ ಜಾಸ್ತಿ ಇರುತ್ತೆ. ಸೊ ಅದ್ರ ಬದಲು ನಾವು ಮನೆಯಲ್ಲೇ ಸಿಗೋ ಟಿ ಶರ್ಟ್ನ ಬಳಸ್ಕೊಂಡು ಈ ರೀತಿ ಟವಲ್ಸ್ನ ರೆಡಿ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.